ಆಗಿಲ್ಲ ಅದು ನಾನೇ ಸ್ವಲ್ಪ ಡೌನ್ ಮಾಡ್ತಾರೆ ಮೇಡಮ್ ಆ ಕಡೆ ಹೋದ್ರೆ ಬೆಟರ್. ಓಕೆ ಸರ್ ಸ್ವಲ್ಪ ಬೆಂಡ್ ಮಾಡ್ತಾರೆ. ಸಮಸ್ಯೆ ಇದೆ ನಮ್ಮ ಇವೆಂಟ್ಗೆ ಬಂದಿದ್ದಕ್ಕೆ. ಮೊದಲನೇದಾಗಿ ವೃಕ್ಷ ಮಾತೆ ಕೆಳಗಡೆ ನೀವೇ ನೋಡಿದ್ರ, ಇದು ಸಾಲುಮರ ತಿಮ್ಮಕ್ಕ ಅವರ ಮಹಾನ್ ಏನಂತಾರೆ ಮಹಾನ್ ವ್ಯಕ್ತಿ, ಪದ್ಮಶ್ರೀ ಅವಾರ್ಡ್ ಸಾಲುಮರ ತಿಮ್ಮಕ್ಕ ಅವರ ಸಿನಿಮಾ ವೃಕ್ಷ ಮಾತೆ ನಾನು ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿ ಮತ್ತೆ ಈ ಸಿನಿಮಾದಲ್ಲಿ ಪಾತ್ರ ಕೂಡ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಂದು ಬಂದು 6 ಟ್ರಾನ್ಸಾಕ್ಷನ್ಸ್ ಇದೆ. 19 ವರ್ಷದಿಂದ 90 ವರ್ಷದವರೆಗೂ ವೇಷ ಹಾಕಿದ್ದೀನಿ. 19 ವರ್ಷ, 25, 35, 60, 70, 90. ಸೊ ಹುಟ್ಟದಾಗ್ಲಿಂದ ಸಾಯೋವರೆಗೂ ಆ ಒಂದು ವೇಷ ಇರುತ್ತಲ್ಲ, ಒಂದು ಹೆಣ್ಮಗು ವೇಷ ಇರುತ್ತಲ್ಲ, ಅದೆಲ್ಲ ನಾನೇ ಹಾಕಿರೋದು. ತುಂಬಾ ಚಾಲೆಂಜಿಂಗ್ ಪಾತ್ರ, ಹಾಗೆ ತುಂಬಾ ಅಡಚಣೆಗಳು ಬಂತು. ಆಲ್ರೆಡಿ ಕಾಂಟ್ರವರ್ಸಿ ಎಲ್ಲ ಆಗಿದೆ, ನಿಮ್ಗೆ ಗೊತ್ತಿದೆ. ಎಲ್ಲಾನು ಮೀರಿ ಬ್ಯಾಂಕ್ ಅಲ್ಲಿ ದುಡ್ಡು ಖಾಲಿ ಆಯ್ತು, ಜೊತೆಗೆ ಅಕೌಂಟ್ ಅಲ್ಲಿ ಎಲ್ಲಾನು ಮೀರಿ ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡ್ಬಂದಿದೀವಿ. ಇವತ್ತು ಪೋಸ್ಟರ್ ಲಾಂಚ್ ಮಾಡಿದೀವಿ. ನಿಮ್ಮೆಲ್ಲ ಸಹಕಾರ ಬೇಕು, ಬೆಂಬಲ ಬೇಕು. ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ತಿಮ್ಮಕ್ಕ ಅವರು ಒಬ್ಬ ಮಹಾನ್ ಸಾಧಕಿ. ಅವ್ರ ಬಗ್ಗೆ ಮಾತಾಡೋ ಯಾವ್ದೇ ಒಂದು ಅರ್ಹತೆ ಆಗ್ಲಿ ಯೋಗ್ಯತೆ ಆಗ್ಲಿ ನನಗಿಲ್ಲ. ಮಕ್ಕಳು ಇವಾಗ್ಲೇ ಒಂದ್ 4-5 ವರ್ಷ ಮಕ್ಕಳಾಗಿಲ್ಲ ಅಂದ್ರೆ ಎಷ್ಟು ಚುಚ್ಚಿ ಮಾತಾಡ್ತಾರೆ ಒಂದ್ ಹೆಣ್ಣಿಗೆ. ಅವಾಗಿನ ಕಾಲದಲ್ಲಿ ಯೋಚನೆ ಮಾಡಿ, ಆ ಹೆಣ್ಣು ಮಗುಗೆ ಮಗು ಆಗಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಅವಮಾನಗಳನ್ನ ಅವ್ರು ಅನುಭವಿಸಿರ್ಬೋದು, ಎಷ್ಟು ಒಂದು ನೋವನ್ನ ತಿಂದಿರ್ಬೋದು. ಅದು ಹಳ್ಳಿಯಲ್ಲಿ ಮಗು ಆಗಿಲ್ಲ, ಬಂಜೆ, ಈ ತರ ಮಾತುಗಳನ್ನೆಲ್ಲ ಕೇಳಿ ಅದನ್ನೆಲ್ಲ ಮೆಟ್ಟಿ ನಿಂತು ಗಿಡಗಳೇ ನನ್ನ ಮಕ್ಕಳು ಅಂತ ಹೇಳಿ ಸಾವಿರಾರು ಗಿಡ ಮರಗಳನ್ನ ನೆಟ್ಟಿ ಇವತ್ತು ನಮಗೆ ಅವ್ರು ಮಾಡಿಟ್ಟಿರೋ ಒಂದು ಹೆರಿಟೇಜ್ ಅಂತಾನೆ ಹೇಳ್ಬೋದು, ಲೆಗಸಿ ಅಂತ ಹೇಳ್ಬೋದು. ಅದಕ್ಕೆ ಹಾಕಿದೀವಿ 1 woman 1000 of trees, legacy forever ಅಂತ ಹೇಳ್ಬಿಟ್ಟು. ಶಿ ಈಸ್ ಅ ಲೆಗಸಿ. ಅವ್ರು ಬಿಟ್ಟೋಗಿದ ಒಂದು ಆಸ್ತಿ ಅಂತ ಹೇಳಿದ್ರೆ ಗಿಡಗಳ ಮುಖಾಂತರ ನಾವು ಇವತ್ತು ಉಸಿರಾಡ್ತಾ ಇದೀವಿ. ಓಕೆ, ಇವ್ರು ನಮ್ಮೆಲ್ಲರಿಗೂ ಮಾದರಿ ಆಗಿರ್ಬೇಕು. ಸರ್, ಕಮರ್ಷಿಯಲ್ ಸಿನಿಮಾ ಎಲ್ಲರೂ ಮಾಡ್ತಾರೆ ಸರ್. ಕಮರ್ಷಿಯಲ್ ಸಿನಿಮಾಗೆ ಎಲ್ಲರೂ ದುಡ್ಡು ಹಾಕ್ತಾರೆ, ಏನೋ ಒಂದು ರಿಟರ್ನ್ಸ್ ಬರುತ್ತೆ, ಬಿಸ್ನೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು ದುಡ್ಡು ಹಾಕ್ತಾರೆ. ಆಸ್ ಅ ಪ್ರೊಡ್ಯೂಸರ್ ನಾನು ಹೇಳ್ತೀನಿ, ಇಂಥ ಸಿನಿಮಾಗಳು ಮಾಡ್ಬೇಕು ಅಂತ ಹೇಳಿದ್ರೆ 2 ಗುಂಡಿಗೆ ಬೇಕೇ ಬೇಕು. ಯಾಕಂದ್ರೆ ನಮಗೆ ರಿಟರ್ನ್ಸ್ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಆಕ್ಚುಲಿ ಖಂಡಿತವಾಗ್ಲೂ ಗೊತ್ತಿರಲ್ಲ ನಮಗೆ ರಿಟರ್ನ್ಸ್ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನ ಮಗು ಈ ಸಿನಿಮಾ ಮಾಡ್ಬೇಕಾದ್ರೆ 1.5 ವರ್ಷ ನನ್ನ ಮಗುಗೆ ನಾನು ಇನ್ನೂ ಫೀಡ್ ಮಾಡ್ತಾ ಇದ್ದೆ. ಓಕೆ, ಆ ಮಗುನ ನಾನು ಮನೇಲಿ ಬಿಟ್ಟು ನಾನು ಈ ಸಿನಿಮಾನ ಮಾಡಿದೀನಿ. ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡಿದೀನಿ. ಆಕ್ಚುಲಿ ಈ ಸಿನಿಮಾನ 3 ಗಂಟೆಗೆ ಎದೊಳ್ತಾ ಇದ್ದೆ. ಈ ಮೇಕಪ್ ಹಾಕೊಳ್ಳಕ್ಕೆ ನಾನು 3 ಗಂಟೆಗೆ ಎದೊಳ್ತಿದ್ದೆ ಬೆಳಗಿನ ಜಾವ. ಇದು 7 hours ಆಫ್ ಮೇಕಪ್. ಇಷ್ಟೆಲ್ಲ ಕಷ್ಟಪಟ್ಟು ನಾನು ಈ ಸಿನಿಮಾನ ಮಾಡಿದೀನಿ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಬೇಕು. ಹಾಗೆ ನಮ್ಮ ಈ ಸಿನಿಮಾದಲ್ಲಿ ಎಲ್ಲಾ ಪಾತ್ರಧಾರಿಗಳು, ರಚಿಕಾ, ಅಂಜಲಿ ಅಮ್ಮ, ದಿವ್ಯಾಗೌಡ, ಪ್ರಕಾಶ್ ಶೆಟ್ಟಿ, ಕೆಂಪೇಗೌಡ, ನಮ್ಮ DOP ಅವರಿದ್ದಾರೆ ಇಲ್ಲಿ, ಮಂಜುನಾಥ್ ಅವರು, ವಿರೂಪಾಕ್ಷ ಅವರಿದ್ದಾರೆ ಮ್ಯಾನೇಜರು, ಹಾಗೆ ನಮ್ಮ ಪ್ರೊಡ್ಯೂಸರ್ ಅಂಕಲ್ ವೆಂಕಟೇಶ್ ಅಂಕಲ್, ಲಕ್ಷ್ಮಿ ಅಮ್ಮ. ಎಲ್ಲಾರ್ಗೂ ಆಸೆಗಳಿರುತ್ತೆ ಸರ್, ಎಲ್ಲಾರ್ಗೂ ಕನಸುಗಳಿರುತ್ತೆ. ಆ ಆಸೆಗಳಿಗೆ ಕನಸುಗಳಿಗೆ ರೆಕ್ಕೆ ಕೊಡುವಂತ ಒಬ್ಬ ವ್ಯಕ್ತಿ ಬೇಕು ಹಾರಾಡಕ್ಕೆ. ಆ ವ್ಯಕ್ತಿ ಇವತ್ತು ನಮ್ಗೆ ವೆಂಕಟೇಶ್ ಶಂಕರ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಅರ್ಧದಲ್ಲೇ ನಿಂತು ಹೋದಾಗ ಅವರು ಎತ್ತಿದ್ದಾರೆ ಸಿನಿಮಾನ, ಎತ್ತಿ ಮುಗಿಸಿ ನಾವಿದ್ವಿ ಸಪೋರ್ಟಿವ್ ಅಂತ ಹೇಳಿ. ಆಮೇಲೆ ಈ ಸಿನಿಮಾಗಳಲ್ಲಿ ಹಾಡುಗಳು ತುಂಬಾ ಅದ್ಭುತವಾಗಿ ಬಂದಿದೆ. ಯಾಕಂದ್ರೆ ಸಾಂಗ್ ಅನ್ನೋದು ಒಂದು ಜೀವಾಡ. ಉಪಾಸನ ಮೋಹನ್ ಸರ್, ಯು ಆರ್ ಅ ಹೀರೋ ಆಫ್ ದ ಮೂವಿ ಸರ್, ಯು ಆರ್ ಅ ಹೀರೋ ಆಫ್ ದ ಮೂವಿ. ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಮಾತಾಡೋದಿಲ್ಲ, ಇನ್ನು ತುಂಬಾ ಜನ ಇದ್ದಾರೆ ಮಾತಾಡೋರು. ನಿಮ್ಮೆಲ್ಲ ಸಹಕಾರ ಬೆಂಬಲ ಬೇಕು. ಥ್ಯಾಂಕ್ ಯು ಸೋ ಮಚ್.